ಹೆಲೋ ಸ್ಟೂಡೆಂಟ್ಸ್, ವೆಲ್ಕಮ್ ಟು ವಿಟಿಯು ಗುರು. ಈ ವಿಡಿಯೋದಲ್ಲಿ AICTE ಆಕ್ಟಿವಿಟಿ ಪಾಯಿಂಟ್ಸ್ ಯಾವ ರೀತಿ ನೀವು ಅರ್ನ್ ಮಾಡಬೇಕು, AICTE ಆಕ್ಟಿವಿಟಿ ಯಾವ ರೀತಿ ಮಾಡಬೇಕು ಅಂದ್ಬಿಟ್ಟು ವಿಟಿಯೋ ಅವರು ಒಂದು ಡೀಟೇಲ್ಡ್ ನೋಟಿಫಿಕೇಶನ್ ಅನ್ನೋದನ್ನು ರಿಲೀಸ್ ಮಾಡಿದ್ದಾರೆ 11th ಜುಲೈ 2026ಗೆ. ಸೊ ಈ ಒಂದು ನೋಟಿಫಿಕೇಶನಲ್ಲಿ ಏನಿದೆ, ಯಾವ ರೀತಿ ಆಕ್ಟಿವಿಟಿ ಮಾಡಬೇಕು, ಪಾಯಿಂಟ್ಸ್ನ ಯಾವ ರೀತಿ ಅರ್ನ್ ಮಾಡಬೇಕು ಅಂತ ನಾನು ನಿಮಗೆ ಬಹಳ ಸಿಂಪಲ್ ಆಗಿ ಎಕ್ಸ್ಪ್ಲೈನ್ ಮಾಡಿಬಿಡ್ತೀನಿ. ಓಕೆ, ಸೊ ಇದು 2025 ಸ್ಕೀಮ್ ಸ್ಟೂಡೆಂಟ್ಸ್ಗೆ ತುಂಬ ಇಂಪಾರ್ಟೆಂಟ್ ಅಪ್ಡೇಟ್. ಸೊ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ಮೊದಲನೇ ಪಾಯಿಂಟು ಇಲ್ಲಿ ನೋಡ್ತಾ ಇರ್ಬೋದು, ಗೈಡ್ಲೈನ್ಸ್ ಆ್ಯಂಡ್ ಸಜೆಸ್ಟಿವ್ ಆಕ್ಟಿವಿಟೀಸ್ ಫಾರ್ ಅರ್ನಿಂಗ್ ಆಕ್ಟಿವಿಟಿ ಪಾಯಿಂಟ್ಸ್ ಅಂತ ಕೊಟ್ಟಿದ್ದಾರಲ್ಲ, ಇಲ್ಲಿ ಪಾಯಿಂಟ್ಸ್ ವೈಸ್ ಕೊಟ್ಟಿದ್ದಾರೆ. ನಾನು ನಿಮಗೆ ಒಂದೊಂದಾದ್ಮೇಲೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಫಸ್ಟ್ ಪಾಯಿಂಟ್ ಬಂದುಬಿಟ್ಟು AICTE ಆಕ್ಟಿವಿಟಿ ಪಾಯಿಂಟ್ಸ್ ಅನ್ನೋದನ್ನು ಕಂಪಲ್ಸರಿ ಪ್ರತಿಯೊಬ್ಬರು ಮಾಡಲೇಬೇಕು ಆ್ಯಂಡ್ ಅರ್ನ್ ಮಾಡಲೇಬೇಕು ಪಾಯಿಂಟ್ಸ್ ಅನ್ನೋದನ್ನು. AICTE ಆಕ್ಟಿವಿಟಿ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಡಿಗ್ರಿನೇ ಸಿಗಂಗಿಲ್ಲ. ಓಕೆ, ಲೈಕ್ ಕೆಲವೊಬ್ರು ಇರ್ತಾರೆ, ಏನು ಮಾಡಬಿಡಪ್ಪ ಬ್ಯಾಸರ AICTE ಆಕ್ಟಿವಿಟಿ ಮಾಡೋದೇ ಬೇಡ ಅಂತ ಬಿಟ್ಬಿಡ್ತಾರೆ. ಸೊ AICTE ಆಕ್ಟಿವಿಟಿ ನೀವು ಮಾಡಿಲ್ಲ ಅಂತಂದರೆ ನಿಮಗೆ ಡಿಗ್ರಿ ಸಿಗಲ್ಲ. ಸೊ ಕಂಪಲ್ಸರಿ ಇದು ಮಾಡಲೇಬೇಕು. ನೀವು 100 ತೊಗೊರಿ, ಸಬ್ಜೆಕ್ಟಲ್ಲಿ ಲ್ಯಾಬಲ್ಲಿ ಔಟ್ ಆಫ್ ಔಟ್ ತೊಗೊರಿ, ಗೋಲ್ಡ್ ಮೆಡಲಿಸ್ಟ್ ತೊಗೊರಿ, ಬಟ್ ಆಕ್ಟಿವಿಟಿ ಮಾಡಿಲ್ಲ ಅಂದರೆ ನಿಮಗೆ ಡಿಗ್ರಿ ಸಿಗಂಗಿಲ್ಲ. ಇದು ಫಸ್ಟ್ ಪಾಯಿಂಟ್. ಸೆಕೆಂಡ್ ಪಾಯಿಂಟ್ ಏನಂತಂದರೆ, ಸ್ಟೂಡೆಂಟ್ಸ್ ಮೇ ಚೂಸ್ ಆಕ್ಟಿವಿಟೀಸ್ ಬೇಸ್ಡ್ ಆನ್ ದೇರ್ ಇಂಟ್ರೆಸ್ಟ್ ಆ್ಯಂಡ್ ಪ್ರಿಫರೆನ್ಸ್ ಅಂತ ಕೊಟ್ಟಿದ್ದಾರೆ. ಹೌದಾ? ಸೊ ವಿಟಿಯೋ ಅವ್ರು ಏನು ಮಾಡಿಬಿಟ್ಟಿದ್ದಾರೆ, ಸ್ಟೂಡೆಂಟ್ಸ್ಗೆ ಕೊಟ್ಬಿಟ್ಟಿದ್ದಾರೆ, ನೀವು ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಂಡು ಮಾಡಿಬಿಟ್ರಿ ಆಕ್ಟಿವಿಟಿ ಅಂದ್ಬಿಟ್ಟು. ಸೊ ವಿಟಿಯೋ ಅವ್ರು ಏನು ಲಿಸ್ಟ್ ಕೊಟ್ಟಿಲ್ಲ, ಇದೇ ಮಾಡಬೇಕು ಅದೇ ಮಾಡಬೇಕಂತ. ನಿಮಗೆ ಒಂದು ಇಂಟ್ರೆಸ್ಟ್ ಇರುತ್ತಲ್ಲ, ಸೊ ಈ ಒಂದು ಬೇಸಿಸ್ ಮೇಲೆ ಅಥವಾ ಈ ಒಂದು ಟಾಪಿಕ್ ಮೇಲೆ ನಾನು ಮಾಡ್ತೀನಿ ಆಕ್ಟಿವಿಟಿ ಅಂದರೆ ಆ ಒಂದು ಟಾಪಿಕ್ ಮೇಲೆ ಮಾಡ್ಬೋದು. ಸೊ ಆ ಟಾಪಿಕ್ಸ್ನೆಲ್ಲ ನಾನು ನಿಮಗೆ ಹೇಳ್ತೀನಿ. ಓಕೆ, ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ದ ಮಿನಿಮಮ್ ನಂಬರ್ ಆಫ್ AICTE ಆಕ್ಟಿವಿಟಿ ಪಾಯಿಂಟ್ಸ್ ರಿಕ್ವೈರ್ಡ್ ಫಾರ್ ದ ಅವಾರ್ಡ್ ಆಫ್ ಡಿಗ್ರಿ. ಯಾರ್ಯಾರು ಸ್ಟೂಡೆಂಟ್ಸ್ ಅಥವಾ ಯಾವ ಸ್ಟೂಡೆಂಟ್ಸು ಎಷ್ಟೆಷ್ಟು ಆಕ್ಟಿವಿಟಿ ಮಾಡಬೇಕು, ಎಷ್ಟೆಷ್ಟು ಪಾಯಿಂಟ್ಸ್ನ ಅರ್ನ್ ಮಾಡಬೇಕು ಅಂತ ವಿಡಿಯೋ ಅವರು ಒಂದು ಟೇಬಲ್ನ ಕೊಟ್ಟಿದ್ದಾರೆ. ಸೊ ಮೊದಲನೇದು ಫಸ್ಟ್ ಸೆಮಿಸ್ಟರಿಂದ ಫೋರ್ತ್ ಇಯರ್ವರೆಗೂ, ಲೈಕ್ ನೀವು PUC ಕಂಪ್ಲೀಟ್ ಆದಮೇಲೆ ಫಸ್ಟ್ ಇಯರಿಂದ ಓದ್ತೀರ ಇಂಜಿನಿಯರಿಂಗ್. ಹೌದಾ? 4 ವರ್ಷ ನೀವು ಇಂಜಿನಿಯರಿಂಗ್ ಓದ್ತಾ ಇದ್ದಾರೆ ಅಂದರೆ ನೀವು 100 ಆಕ್ಟಿವಿಟಿ ಪಾಯಿಂಟ್ಸ್ನ ಅರ್ನ್ ಮಾಡಬೇಕು. ಅದೇ ಒಂದು ವೇಳೆ ಥರ್ಡ್ ಸೆಮಿಸ್ಟರ್ ಅಂದರೆ ಲ್ಯಾಟರಲ್ ಎಂಟ್ರಿಯಿಂದ ಜಾಯ್ನ್ ಆಗಿರ್ತಾರೆ ಡಿಪ್ಲೊಮಾ ಸ್ಟೂಡೆಂಟ್ಸು. ಸೊ ನೀವು ಎಷ್ಟು ಅರ್ನ್ ಮಾಡಬೇಕಂತಂದರೆ 75 ಆಕ್ಟಿವಿಟಿ ಪಾಯಿಂಟ್ಸ್ ಅನ್ನೋದನ್ನು ಅರ್ನ್ ಮಾಡಬೇಕಾಗುತ್ತೆ. ಅದೇ ಒಂದು ವೇಳೆ ಫಿಫ್ತ್ ಸೆಮಿಸ್ಟರ್ ಸ್ಟೂಡೆಂಟ್ಸ್ ಬೇರೆ ಯೂನಿವರ್ಸಿಟಿಯಿಂದ ಬಂದಿರ್ತಾರೆ, ಇಲ್ಲಾಂದ್ರೆ ಬೇರೆ ಕಾಲೇಜಿಂದ ಟ್ರಾನ್ಸ್ಫರ್ ಆಗಿ ಬಂದಿರ್ತಾರೆ, ಅವರು 50 ಆಕ್ಟಿವಿಟಿ ಪಾಯಿಂಟ್ಸ್ನ ಅರ್ನ್ ಮಾಡಬೇಕಾಗುತ್ತೆ. ಓಕೆ, ಸೊ ಯಾರ್ಯಾರು ಎಷ್ಟೆಷ್ಟು ಪಾಯಿಂಟ್ಸ್ ಅರ್ನ್ ಮಾಡಬೇಕಂತ ಗೊತ್ತಾಯ್ತಲ್ಲ. ಸೊ ನೆಕ್ಸ್ಟ್ ಪಾಯಿಂಟ್ ಬಂದುಬಿಟ್ಟು, ಸ್ಟೂಡೆಂಟ್ಸ್ ಶಾಲ್ ಬಿ ಇನ್ವಾಲ್ವ್ ಇನ್ ಅರ್ನಿಂಗ್ ಆಕ್ಟಿವಿಟಿ ಪಾಯಿಂಟ್ ಡ್ಯೂರಿಂಗ್ ದೇರ್ ಫ್ರೀ ಟೈಮ್. ವರ್ಕಿಂಗ್ ಡೇಸು, ಹಾಲಿಡೇಸು, ವೀಕೆಂಡ್ಸು, ವೆಕೇಷನ್ಸು ಯಾವಾಗಾದರೂ ಮಾಡಿ, ಏನೂ ತೊಂದರೆ ಇಲ್ಲ. ಓಕೆ, ಬಟ್ ಆಕ್ಟಿವಿಟಿ ಪಾಯಿಂಟ್ ಅನ್ನೋದನ್ನು ನೀವು ಆನ್ ಮಾಡಬೇಕು, ಆಕ್ಟಿವಿಟಿ ಅನ್ನೋದನ್ನು ನೀವು ಮಾಡಬೇಕಂತ ಹೇಳಿದ್ದಾರೆ. ಓಕೆ, ಯಾವಾಗಾದರೂ ಮಾಡ್ಬೋದು. ಅದಾದಮೇಲೆ ದ ಟೈಮ್ ಸ್ಪೆಂಟ್ ಆನ್ ಅರ್ನ್ 20 ಆಕ್ಟಿವಿಟಿ ಪಾಯಿಂಟ್ಸ್ ನೀಡ್ ನಾಟ್ ಬಿ ಫಾರ್ಮ್ ಎ ಸಿಂಗಲ್ ಆಕ್ಟಿವಿಟಿ. ಇಟ್ ಮೇ ಬಿ ಅಕ್ಯುಮುಲೇಟೆಡ್ ಥ್ರೂ ಅ ಫ್ಯೂ ಆಕ್ಟಿವಿಟೀಸ್ ಕವರಿಂಗ್ 80 to 90 hours ಫಾರ್ 20 ಆಕ್ಟಿವಿಟಿ ಪಾಯಿಂಟ್ಸ್. ಹಂಗಂತಂದರೆ 20 ಆಕ್ಟಿವಿಟಿ ಪಾಯಿಂಟ್ಸಲ್ಲಿ ನೀವು 80ಇಂದ 90 ಅವರ್ಸು ನೀವು ಆಕ್ಟಿವಿಟಿಯನ್ನು ಮಾಡಬೇಕು, 80ರಿಂದ 90 ಗಂಟೆಗಳು. ಓಕೆ, ಆ್ಯಂಡ್ 400 to 450 ಅವರ್ಸ್, ಎಷ್ಟು 400ರಿಂದ 450 ಗಂಟೆ ಫಾರ್ 100 ಆಕ್ಟಿವಿಟಿ ಪಾಯಿಂಟ್ಸ್ನ ನೀವು ಆನ್ ಮಾಡಬೇಕಂದ್ರೆ ಇಷ್ಟು ಅವರ್ಸ್ ನೀವು ಆಕ್ಟಿವಿಟಿ ಅನ್ನೋದನ್ನು ಮಾಡಬೇಕಾಗುತ್ತೆ. ಅದೇ ಒಂದು ವೇಳೆ 75 ಆಕ್ಟಿವಿಟಿ ಪಾಯಿಂಟ್ಸ್ನ ನೀವು ಆನ್ ಮಾಡಬೇಕಂದ್ರೆ 300 to 338 ಅವರ್ಸ್ ನೀವು ಆಕ್ಟಿವಿಟಿ ಮಾಡಬೇಕು. ಅದೇ 200 to 225 ಅವರ್ಸ್ನ ನೀವು ಮಾಡಿದರೆ ನಿಮಗೆ 50 ಆಕ್ಟಿವಿಟಿ ಪಾಯಿಂಟ್ಸ್ ಅನ್ನೋದು ನಿಮಗೆ ಸಿಗುತ್ತೆ. ಗೊತ್ತಾಯ್ತಲ್ಲ? ಅದಾದ್ಮೇಲೆ ನೆಕ್ಸ್ಟ್ ಇಲ್ಲಿ ಟೇಬಲ್ ಕೊಟ್ಟಿದ್ದಾರೆ ನೋಡ್ರಿ, AICTE ಆಕ್ಟಿವಿಟಿ ಪಾಯಿಂಟ್ ಪ್ರೋಗ್ರಾಮ್ ಅಂದ್ಬಿಟ್ಟು. ಹೌದಾ? ಸೊ ಇಲ್ಲಿ ನೋಡ್ರಿ, ಎನಿ ಟೈಮ್ ಡ್ಯೂರಿಂಗ್ ದ ಫ್ರೀ ಟೈಮ್ ಆಫ್ ದ ವರ್ಕಿಂಗ್ ಹಾಲಿಡೇಸ್ ಯಾವಾಗಾದರೂ ಮಾಡ್ಬೋದು. ಆ್ಯಂಡ್ 2 ವಾರ 2 weeks 80 to 90 ಅವರ್ಸ್. ಹೌದಾ? ಸೊ ಇವೆಲ್ಲ ಆಕ್ಟಿವಿಟೀಸ್, ಪ್ರಿಪೇರ್ ಆ್ಯಂಡ್ ಇಂಪ್ಲಿಮೆಂಟ್ ಪ್ಲ್ಯಾನ್ ಟು ಕ್ರಿಯೇಟ್ ಲೋಕಲ್ ಜಾಬ್ ಆಪರ್ಚುನಿಟೀಸ್ ಆಗಿರ್ಬೋದು, ಡೆವಲಪಿಂಗ್ ಸಿಸ್ಟಮಲ್ ವಾಟರ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಆಗಿರ್ಬೋದು. ಹೌದಾ? ಆ್ಯಂಡ್ ಇಂಪ್ಲಿಮೆಂಟ್ ಅಥವಾ ಡೆವಲಪ್ ಟೆಕ್ನಾಲಜಿ ಸೊಲ್ಯೂಷನ್ಸ್ ವಿಚ್ ವಿಲ್ ಇಂಪ್ರೂವ್ ಕ್ವಾಲಿಟಿ ಆಫ್ ಲೈಫ್. ಹೌದಾ? ಸೊ ವಿಲೇಜರ್ಸ್ಗೆಲ್ಲ ಲೈಕ್ ಸ್ಕ್ಯಾಮ್ ನಡೀತಾ ಇರುತ್ತೆ ಇವಾಗ, ನಿಮಗೆ ಗೊತ್ತಿರೋಂಗೆ. ಬ್ಯಾಂಕ್ ಈ ಒಂದು ಆ್ಯಪ್ನ ಡೌನ್ಲೋಡ್ ಮಾಡ್ಕೊಳ್ಳಿ, ಇನ್ಸ್ಟಾಲ್ ಮಾಡ್ಕೊಳ್ಳಿ, ನಾವು ಬ್ಯಾಂಕ್ ಕಡೆಯಿಂದ ಕಾಲ್ ಮಾಡ್ತಾ ಇದ್ದೀವಿ, OTP ಹೇಳ್ರಿ. ಸೊ ಇವೆಲ್ಲ ವಿಲೇಜಸ್ ಅಥವಾ ಅಜ್ಜಿ ತಾತ ಅವ್ರಿಗೆಲ್ಲ ಗೊತ್ತಿರಲ್ಲ. ಹೌದಾ? ಸೊ ಯಾರು ಸ್ಕೂಲ್ಗೆಲ್ಲ ಹೋಗಿರಲ್ಲ ಆಗಿನ ಟೈಮ್ ಇರೋರು. ಸೊ ಅವ್ರಿಗೆಲ್ಲ ನೀವು ಒಂದು ಅವೇರ್ನೆಸ್ ಅನ್ನೋದನ್ನು ಲೈಕ್ ಹೇಳ್ಬೋದು, ಈ ಒಂದು ಆಕ್ಟಿವಿಟಿ ಕ್ರಿಯೇಟ್ ಮಾಡಿಬಿಟ್ಟು. ಸೊ ಈ ರೀತಿ ಮಾಡ್ತಾ ಇರ್ತಾರೆ, ಸ್ಕ್ಯಾಮ್ ಮಾಡ್ತಾ ಇರ್ತಾರೆ, ಹ್ಯಾಕರ್ಸ್ ಇರ್ತಾರೆ, ಆನ್ಲೈನ್ ಇವೆಲ್ಲ ಇರ್ತವೆ. ಈ ರೀತಿ OTPನ ಹೇಳೋಕೆ ಹೋಗ್ಬೇಡ್ರಿ. ಈ ಒಂದು ಆ್ಯಪ್ನ ಬಂತಂದ್ರೆ ಇನ್ಸ್ಟಾಲ್ ಮಾಡೋಕೆ ಹೋಗ್ಬೇಡ್ರಿ, ಅನ್ಇನ್ಸ್ಟಾಲ್ ಮಾಡಿಬಿಡ್ರಿ ಇಮಿಡಿಯೇಟಾಗಿ, ಒಂದು ವೇಳೆ ಇನ್ಸ್ಟಾಲ್ ಮಾಡಿದ್ರಿ ಅಂದ್ಬಿಟ್ಟು ನೀವು ಈ ಒಂದು ಅವೇರ್ನೆಸ್ ಪ್ರೋಗ್ರಾಮ್ ಅನ್ನೋದನ್ನು ನೀವು ಮಾಡ್ಬೋದು. ಹೌದಾ? ಸೊ 20 ಆಕ್ಟಿವಿಟಿ ಪಾಯಿಂಟ್ಸ್ ಅನ್ನೋದು ಸಿಗುತ್ತೆ ಒಂದೊಂದು ಆಕ್ಟಿವಿಟಿ ಮಾಡಿದರೆ. ಆ್ಯಂಡ್ ಟೋಟಲ್ ನಿಮ್ಗೆ ಎಷ್ಟು ಬೇಕು? 100. ಸೊ 100 ಯಾರಿಗೆ ಬೇಕು? 4 years, 4 ವರ್ಷ ನೀವು ಓದ್ತಾ ಇದ್ದಾರೆ ಅಂದರೆ ನಿಮ್ಗೆ 100 ಬೇಕು. 75 ಯಾರಿಗೆ ಬೇಕು? ಥರ್ಡ್ ಸೆಮಿಸ್ಟರಿಂದ ಜಾಯ್ನ್ ಆಗಿರ್ತಾರಲ್ಲ ಅವರಿಗೆ. ಆ್ಯಂಡ್ ಫಿಫ್ತ್ ಸೆಮಿಸ್ಟರ್ಗೆ ಜಾಯ್ನ್ ಆಗಿರೋಂಥ ಸ್ಟೂಡೆಂಟ್ಸ್ಗೆ 50 ಆಕ್ಟಿವಿಟೀಸ್ ಪಾಯಿಂಟ್ಸ್. ಓಕೆ, ಸೊ ನೆಕ್ಸ್ಟ್ ಈ ಒಂದು ಟೇಬಲ್ನ ನೋಡ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ 6th ಪಾಯಿಂಟಿಗೆ ನಾವು ನೋಡೋದಾದರೆ, ಸೊ ಇಲ್ಲೇನು ಕೊಟ್ಟಿದ್ದಾರೆ 6th ಅಲ್ಲಿ, ಸ್ಟೂಡೆಂಟ್ಸ್ ಆರ್ ಸೆಲೆಕ್ಟ್ ಎನಿ ಟಾಪಿಕ್ಸ್ ಮೆನ್ಷನ್ ಇನ್ ದ ಟೇಬಲ್.
ಸೊ ಈ ಒಂದು ಟೇಬಲಲ್ಲಿ ಕೊಟ್ಟಿದ್ದಾರಲ್ಲ, ಯಾವುದಾದ್ರೂ ನೀವು ಸೆಲೆಕ್ಟ್ ಮಾಡ್ಕೋಬಹುದು. ಆರ್ ಎನಿ ಅದರ್ ರಿಲೆವೆಂಟ್ ಟಾಪಿಕ್ಸ್ ಅಂತ ಕೂಡ ಕೊಟ್ಟಿದ್ದಾರೆ. ಸೊ ಯಾವುದಾದ್ರೂ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಇಷ್ಟ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ 7th ಪಾಯಿಂಟ್ ಏನಿದೆ ಅಂತಂದರೆ, ನೀವು ಒಂದು ವೇಳೆ AICT ಆ್ಯಕ್ಟಿವಿಟಿ ಮಾಡಿಲ್ಲ ಅಂತಂದರೆ ನಿಮಗೆ ಡಿಗ್ರಿನೇ ಸಿಗಲ್ಲ. ಇಲ್ಲಿ ಕೊಟ್ಟಿದ್ದಾರೆ ಕ್ಲಿಯರಾಗಿ. ದ 8th ಸೆಮಿಸ್ಟರ್ ಗ್ರೇಡ್ ಕಾರ್ಡ್ ಶಾಲ್ ಬಿ ಇಶ್ಯೂಡ್ ಓನ್ಲಿ ಆಫ್ಟರ್ ದ ಸ್ಟೂಡೆಂಟ್ಸ್ ಅರ್ನ್ಸ್ ದ ರಿಕ್ವೈರ್ಡ್ ಆ್ಯಕ್ಟಿವಿಟಿ ಪಾಯಿಂಟ್ಸ್. ಅರ್ಥ ಆಯ್ತಾ? ನೀವು ಆ್ಯಕ್ಟಿವಿಟಿ ಪಾಯಿಂಟ್ಸ್ನ ಅರ್ನ್ ಮಾಡಿದರೆ 8th ಸೆಮಿಸ್ಟರ್ ಡಿಗ್ರಿ ಅನ್ನೋದು ಬರುತ್ತೆ, ಇಶ್ಯೂ ಆಗುತ್ತೆ. ಇಲ್ಲಾಂದರೆ ಆಗೋದೇ ಇಲ್ಲ. ದ ಆ್ಯಕ್ಟಿವಿಟಿ ಪಾಯಿಂಟ್ಸ್ ಅರ್ನ್ ಶಾಲ್ ಬಿ ರಿಫ್ಲೆಕ್ಟೆಡ್ ಆನ್ ದ ಸ್ಟೂಡೆಂಟ್ಸ್ 8th ಸೆಮಿಸ್ಟರ್ ಗ್ರೇಡ್ ಕಾರ್ಡ್. ಇಲ್ಲಿ ರಿಫ್ಲೆಕ್ಟ್ ಆಗುತ್ತೆ. ಓಕೆ, ಆ್ಯಕ್ಟಿವಿಟಿ ಪಾಯಿಂಟ್ಸ್ ಆರ್ ನಾನ್ ಕ್ರೆಡಿಟ್ ಇನ್ ನೇಚರ್ ಆ್ಯಂಡ್ ಶಾಲ್ ನಾಟ್ ಹ್ಯಾವ್ ಎನಿ ಇಂಪ್ಯಾಕ್ಟ್ ಆನ್ ದ SGPA CGPA. ನಿಮ್ಮ ಪರ್ಸೆಂಟೇಜ್ಗೆ SGPA CGPA ಯಾವುದಕ್ಕೂ ಸಂಬಂಧನೇ ಇರಲ್ಲ. ಅವಕ್ಕೆಲ್ಲ ಏನೂ ಇಲ್ಲ, ಮಾರ್ಕ್ಸ್ ಗೀಕ್ಸ್ ಏನೂ ಇರಲ್ಲ, ಕ್ರೆಡಿಟ್ಸ್ ಅನ್ನೋದು ಇರೋಂಗಿಲ್ಲ. ಇದು ನಾನ್ ಕ್ರೆಡಿಟ್ ಅಂತ ಹೇಳಿದ್ದಾರೆ. ಓಕೆ, ಏನು ಲೈಕ್ ಮಾರ್ಕ್ಸು ಪರ್ಸೆಂಟೇಜ್ ಜಾಸ್ತಿ ಆಗೋದು ಕಡಿಮೆ ಆಗೋದು ಏನೂ ಇರಲ್ಲ. ಬಟ್ ಇದು ಕಂಪಲ್ಸರಿ ಮಾಡಲೇಬೇಕು. ದ ಆ್ಯಕ್ಟಿವಿಟೀಸ್ ಅಂಡರ್ ಟೇಕನ್ ಫ್ರಮ್ ಅರ್ನಿಂಗ್ AICT ಆ್ಯಕ್ಟಿವಿಟಿ ಪಾಯಿಂಟ್ ಶಾಲ್ ಬಿ ಕೋಆರ್ಡಿನೇಟ್ ಬೈ NSS ಆಗಿರ್ಬೋದು, NCC ಸ್ಪೋರ್ಟ್ಸ್ ಟ್ರೈನಿಂಗ್ ಆ್ಯಂಡ್ ಪ್ಲೇಸ್ಮೆಂಟ್ ಆಫೀಸರ್ ಆಸ್ applicable ಅಷ್ಟೇ. ಸೊ ಎವ್ರಿ ಸ್ಟೂಡೆಂಟ್ ಶಾಲ್ ಮೇಂಟೈನ್ ಅ ಫೈಲ್ ಕಂಟೈನಿಂಗ್ ಡೀಟೇಲ್ಸ್ ಆಫ್ ದ ಆ್ಯಕ್ಟಿವಿಟಿ ಕ್ಯಾರಿಡ್ ಔಟ್ ಅಲಾಂಗ್ ವಿತ್ ದ ಅಪ್ರೋಪ್ರಿಯೇಟ್ ಡಾಕ್ಯುಮೆಂಟರಿ ಎವಿಡೆನ್ಸಸ್. ಅಂದರೆ ಲೈಕ್ ನಿಮಗೆ ಹೇಳ್ಬಿಡ್ತೀನಿ ಕ್ಲಿಯರ್ ಆಗಿ, ಇದ್ರ ಬಗ್ಗೆ ಭಾಳ ಸ್ಟೂಡೆಂಟ್ಸ್ ಕನ್ಫ್ಯೂಸಿಂಗ್ ಇರುತ್ತೆ. ಹೌದಾ? ಸೊ ಕಂಪಲ್ಸರಿ ನೀವು ಡಾಕ್ಯುಮೆಂಟ್ ಅಂತಂದರೆ ಒಂದು ಫೈಲ್ ರೀತಿ ಮಾಡಿ ಫೋಟೋಸ್ನ ತಗೋಬೇಕು. ಫೋಟೋಸ್ ಯಾವ ರೀತಿ ತಗೋಬೇಕು? GPS ಲೊಕೇಶನ್ ಅಥವಾ ಜಿಯೋ ಟ್ಯಾಗ್ ಅಂತಾರಲ್ಲ, ಸೊ ಆ ಒಂದು ಜಿಯೋ ಟ್ಯಾಗ್ನ ಯೂಸ್ ಮಾಡಿಬಿಟ್ಟು ನೀವು ಫೋಟೋಸ್ನ ತಗೋಬೇಕಾಗುತ್ತೆ. ಸಮ್ಟೈಮ್ಸ್ ವೀಡಿಯೋ ಕೂಡ ತಗೋಬೇಕಾಗುತ್ತೆ. ಏನಕ್ಕೆ ಅಂತ ಕಾಲೇಜವರು ವೆರಿಫಿಕೇಷನ್ನ ಕೇಳ್ತಾ ಇರ್ತಾರೆ ಸಮ್ಟೈಮ್ಸ್. ಸೊ ಅದಕ್ಕೆ ನಿಮಗೆ ಜಿಯೋ ಟ್ಯಾಗು, ವೀಡಿಯೋಸ್ ಮತ್ತು ಫೋಟೋಸ್ ಬಹಳ ಇಂಪಾರ್ಟೆಂಟ್. ಬಟ್ ಫೋಟೋಸ್ ಮಾತ್ರ ಬಹಳ ಕೇಳ್ತಾರೆ. ಸೊ ನೀವು ಅದನ್ನು ಪ್ರಿಂಟ್ ತೆಗೆಸಿ ಒಂದು ಡಾಕ್ಯುಮೆಂಟ್ ರೀತಿ ಒಂದು ಫೈಲಲ್ಲಿ ಎಲ್ಲ ಅಟ್ಯಾಚ್ ಮಾಡಿ ಅದ್ರ ಬಗ್ಗೆ ಕಂಪ್ಲೀಟ್ ಇನ್ಫಾರ್ಮೇಷನ್ನ ನೀವು ಬರೀಬೇಕಾಗುತ್ತೆ. ಏನೇನು ಆ್ಯಕ್ಟಿವಿಟಿ ಮಾಡಿದಿರಾ, ಎಷ್ಟು ಮಾಡಿದಿರಾ, ಎಷ್ಟು ಗಂಟೆಗಳು ಮಾಡಿದಿರಾ, ಎಷ್ಟು ವಾರಗಳು ಮಾಡಿದಿರಾ, ಆ್ಯಂಡ್ ಯಾರ್ಯಾರಿದ್ರು, ನೀವು ಸೋಲೋ ಮಾಡಿದ್ದೀರಾ, ನೀವು ಫ್ರೆಂಡ್ಸ್ ಜೊತೆ ಮಾಡಿದಿರಾ, ಟೀಮಿಂದ ಮಾಡಿದಿರಾ, ಎಲ್ಲನೂ ನೀವು ಆ ಒಂದು ಫೈಲಲ್ಲಿ ಡೀಟೇಲ್ ಆಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಸೊ ಇದನ್ನು ಸರ್ಟಿಫೈಡ್ ಮಾಡಿ, ಇದನ್ನು ಕರೆಕ್ಟ್ ಮಾಡಿ. ಏನಾದರೂ ತಪ್ಪಿತ್ತಂತಂದರೆ ಲೈಕ್ ಫಾರ್ ಎಕ್ಸಾಂಪಲ್ ಈ ಕೆಲವೊಬ್ರು ಏನು ಮಾಡ್ತಾರೆ ಅಂದರೆ ಫೈಲ್ ಮೇಂಟೈನ್ ಮಾಡಂತಂದರೆ ಯದ್ವಾ ಫೈಲ್ ಅದನ್ನು ಕ್ರಿಯೇಟ್ ಮಾಡಿಬಿಡ್ತಾರೆ. ಹೌದಾ? ಸೊ ಅದಕ್ಕೊಂದು ಅಲೈನ್ಮೆಂಟ್ ಇರೋಂಗಿಲ್ಲ, ಇಮೇಜ್ ಹೆಂಗೆ ಬೇಕಂಗಿರುತ್ತೆ. ಸೊ ಕರೆಕ್ಟ್ ಒಂದು ಅಲೈನ್ಮೆಂಟ್ ಇರಲ್ಲ. ಇಮೇಜ್ಗೆ, ಫೋಟೋಸ್ಗೆ, ಇಮೇಜಸ್ಗೆ ಆಗಿರ್ಬೋದು, ಟೆಕ್ಸ್ಟ್ಗೆ ಆಗಿರ್ಬೋದು, ಹೆಡ್ಡಿಂಗ್ ಆಗಿರ್ಬೋದು, ಹೆಂಗೆ ಬೇಕಂಗೆ ಮಾಡಿಬಿಡ್ತಾರೆ. ಹೌದಾ? ಸೊ ಆ ರೀತಿ ಮಾಡೋದ್ರಿಂದ ಕಾಲೇಜ್ ಅವರು ಕೂಡ ರಿಜೆಕ್ಟ್ ಮಾಡ್ತಾರೆ. ಮತ್ತು ನಿಮ್ಗೆ ಇನ್ನೊಂದ್ಸತಿ ಇವನ್ನೆಲ್ಲ ಚೇಂಜ್ ಮಾಡ್ಕೊಂಡು ಮತ್ತೆ ಪ್ರಿಂಟ್ ತೆಗ್ಸ್ ಅಂತ ಹೇಳ್ತಾ ಇರ್ತಾರೆ. ಸೊ ಅದಕ್ಕೆ ನೀವೇನು ಮಾಡಬೇಕು, ಎಲ್ಲನೂ ಅಲೈನ್ಮೆಂಟ್ ಕರೆಕ್ಟಾಗಿ ಸೆಟ್ ಮಾಡ್ಕೊಂಡು ಒಂದು ಫೈಲ್ ಅನ್ನೋದನ್ನು ರೆಡಿ ಮಾಡ್ಕೊಂಡು ಇಟ್ಕೋಬೇಕು. ಓಕೆ, ಸೊ ಇವಾಗಿಂದನೇ 3rd ಸೆಮಿಸ್ಟರು ಇವಾಗಿಂದನೇ ಸ್ಟಾರ್ಟ್ ಮಾಡಿದರೆ ಬೆಸ್ಟ್ ಇರುತ್ತೆ. ಏನಕ್ಕೆ ಅಂತಂದರೆ ಅವಾಗ ನಿಮಗೆ ಪ್ರೆಷರ್ ಬೀಳಲ್ಲ. ಸೊ ಲಾಸ್ಟ್ ಮೂಮೆಂಟಲ್ಲಿ ನಿಮಗೆ ಎಕ್ಸಾಮ್ ಟೆನ್ಷನು, ಮಾರ್ಕ್ಸ್ ಟೆನ್ಷನು, ಬ್ಯಾಕ್ಲಾಗ್ ಟೆನ್ಷನು, ಹೌದಾ, ಒಂದು ವೇಳೆ MTech ಮಾಡ್ತಾ ಆ ಒಂದು ಟೆನ್ಷನು, ಫ್ಯಾಮಿಲಿ ಪ್ರೆಷರು, ಫೈನಾನ್ಷಿಯಲ್ ಪ್ರೆಷರ್ ಎಲ್ಲ ಒಮ್ಮೆಗೆ ಬಿದ್ದುಬಿಡುತ್ತೆ ಆ ಒಂದು ಮೂಮೆಂಟಲ್ಲಿ. ಅದಕ್ಕಿಂತ ಹೆಚ್ಚಂದರೆ ಜಾಬ್. ಸೊ ಜಾಬ್ ಸಿಗುತ್ತೋ ಇಲ್ಲೋ ಅಂತ ಆ ಒಂದು ಟೆನ್ಷನಲ್ಲಿ ಎಕ್ಸಾಮ್ ಬರೀತಿರೋ, ಫೇಲ್ ಆಗ್ತಿರೋ, ಏನು ಬೇಕಾದಾಗ್ಬೋದು. ಆ ಒಂದು ಮೂಮೆಂಟಲ್ಲಿ ಏನು ಬೇಕಾದಾಗ್ಬೋದು, ಯಾರು ಹೇಳೋಕ್ಕೆ ಆಗಲ್ಲ. ಕೆಲವೊಬ್ರು ಟಾಪರ್ಸ್ ಇರ್ತಾರೆ, ನಾನು ಟಾಪರ್ಸ್ ನೋಡಿದ್ದೀನಿ ಭಾಳ ಜನ. ಸೊ ಅವರು ಲಾಸ್ಟ್ ಮೂಮೆಂಟಲ್ಲಿ ಟೆನ್ಷನ್ಗೆ ಫೇಲ್ ಆಗಿಬಿಟ್ಟಿದ್ದಾರೆ. ಎಲ್ಲ ಸೆಮಿಸ್ಟರಲ್ಲಿ ಟಾಪ್ ತೆಗೆದು ಲಾಸ್ಟ್ ಸೆಮಿಸ್ಟರಲ್ಲಿ ಫೇಲ್ ಆಗಿಬಿಟ್ಟಿದ್ದಾರೆ, ಜಾಬ್ ಸಿಗುತ್ತೋ ಇಲ್ಲ ಆ ಒಂದು ಟೆನ್ಷನ್. ಸೊ ಟೆನ್ಷನ್ ಆ ರೀತಿ ಬಂದುಬಿಡುತ್ತೆ ಪ್ರೆಷರ್ ನಮ್ಮ ಮೇಲೆ. ಸೊ ಆ ರೀತಿ ಬರಬಾರ್ದು ಅಂತಂದರೆ ನೀವು ಇವಾಗಿಂದನೇ 3rd ಸೆಮಿಸ್ಟರಿಂದನೇ ನೀವು AICT ಆ್ಯಕ್ಟಿವಿಟಿ ಅನ್ನೋದನ್ನು ಸ್ಟಾರ್ಟ್ ಮಾಡಿರಿ ಮಾಡೋದಕ್ಕೆ. ಅದಾದಮೇಲೆ ಲಾಸ್ಟ್ ಪಾಯಿಂಟ್ ಬಂದುಬಿಟ್ಟು ಏನೂ ಇಲ್ಲ, ಜಸ್ಟ್ ಪ್ರಿನ್ಸಿಪಲ್ ಆಗಿರಲಿ, ಚೇರ್ಮನ್ ಆಗಿರಲಿ, ಸೊ ಅವರು ಈ ಒಂದು ಪಾಯಿಂಟ್ಸ್ ಅಥವಾ ಈ ಒಂದು ಆ್ಯಕ್ಟಿವಿಟಿ ನೀವು ಕರೆಕ್ಟ್ ಮಾಡಿ VT ಅವ್ರಿಗೆ ಸಬ್ಮಿಟ್ ಮಾಡಿ. ಸೊ ಕಂಪ್ಲೀಟ್ ಆಯಿತು. ಎಲ್ಲ ಪಾಯಿಂಟ್ಸ್ನ ನಿಮಗೆ ನೀಟಾಗಿ ಡೀಟೇಲಾಗಿ ಎಕ್ಸ್ಪ್ಲೈನ್ ಮಾಡಿ ಅನ್ಕೊತೀನಿ. ಆ್ಯಂಡ್ ಈ ಒಂದು ಇನ್ಫಾರ್ಮೇಷನ್ನು, ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ, ಹೆಲ್ಪ್ಫುಲ್ ಅನಿಸಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ. ಆ್ಯಂಡ್ ಥ್ಯಾಂಕ್ಸ್ ಫಾರ್ ವಾಚಿಂಗ್.